ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 41ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಜ್ಞಾನ ಸಂಚಿನ್ನ ಸಂಶಯಂ ಅನ್ನುವಂತಹ ಪದವನ್ನ ತತ್ವಜ್ಞಾನ ಅಂತ ತಿಳ್ಕೊಂಡ್ರೆ ಏನು ತಪ್ಪು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ತಿಳ್ಕೊಂಡ್ವಿ. ಇಲ್ಲ, ಅಲ್ಲಿ ತತ್ವಜ್ಞಾನ ಅಂತ ತಿಳ್ಕೊಳ್ಳೋದು ಸರಿಯಾಗಿರೋದಿಲ್ಲ, ವಿವೇಕ ಶಕ್ತಿ ಅನ್ನೋದೇ ಕರೆಕ್ಟ್ ಆಗಿದೆ. ಯಾಕೆ ಅಂತಂದರೆ ತತ್ವಜ್ಞಾನವನ್ನೇನಾದರೂ ತಿಳ್ಕೊಂಬಿಟ್ಟಿದ್ರೆ ಅವನಿಗೆ ಭಗವಂತನ ಪ್ರಾಪ್ತಿನೇ ಆಗ್ಬಿಟ್ಟಿರುತ್ತೆ, ಅವನೇನು ಸಾಧನೆ ಮಾಡುವಂಥ ನೆಸೆಸಿಟಿನೇ ಇರೋದಿಲ್ಲ. ಯಾಕೆ ಅಂತಂದರೆ ಕರ್ಮಯೋಗದ ಫಲನೇ ತತ್ವಜ್ಞಾನ. ಮುಂದಿನ ಶ್ಲೋಕದಲ್ಲೂ ಕೂಡ ಭಗವಂತ ಅದನ್ನೇ ಹೇಳ್ತಾನೆ, ಏನು ಅರ್ಜುನನಿಗೆ ಜ್ಞಾನದ ಮೂಲಕ ನೀನು ಅಜ್ಞಾನದಿಂದ ಹುಟ್ಟಿರುವಂಥ ಸಂಶಯವನ್ನು ನಾಶ ಮಾಡ್ಕೊಂಡು ನೀನು ಕರ್ಮಯೋಗದಲ್ಲಿ ಸ್ಥಿತನಾಗು ಅಂತ ಹೇಳ್ತಾನೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು ಸರಿಯಾಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ವಿವೇಕ ಜ್ಞಾನದ ಮೂಲಕ ಎಲ್ಲ ಸಂಶಯಗಳನ್ನು ನಾಶ ಮಾಡಿಬಿಡೋದು ಅಂತ ಹೇಳಿದಾರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ದೇವ್ರಿದಾನೋ ಇಲ್ವೋ, ಒಂದು ವೇಳೆ ಇರೋದೇ ಆಗಿದ್ರೆ ಹೇಗಿದ್ದಾನೆ, ಪರಲೋಕ ಇದೆಯೋ ಇಲ್ವೋ, ಒಂದು ವೇಳೆ ಇರೋದಾಗಿದ್ರೆ ಅದು ಹೇಗಿದೆ ಮತ್ತು ಎಲ್ಲಿದೆ, ಶರೀರ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇದೆಲ್ಲವೂ ಕೂಡ ಆತ್ಮನೇ ಆಗಿದೆಯಾ ಅಥವಾ ಆತ್ಮನಿಂದ ಭಿನ್ನವಾಗಿದೆಯಾ, ಜಡನೋ ಚೇತನನೋ ಅಥವಾ ವ್ಯಾಪಕವಾಗಿದೆಯೋ ಏಕದೇಶೀಯವಾಗಿದೆಯೋ, ಕರ್ತ ಭೋಕ್ತ ಜೀವಾತ್ಮನಾಗಿದ್ದಾನೋ ಅಥವಾ ಪ್ರಕೃತಿನೋ, ಆತ್ಮ ಒಬ್ಬನೇನಾ ಅಥವಾ ಅನೇಕವಾಗಿದೆಯಾ, ಒಂದು ವೇಳೆ ಅದು ಒಂದೇ ಆಗಿದ್ರೆ ಹೇಗಿದೆ, ಅದು ಅನೇಕವಾಗಿದ್ದರೆ ಅದು ಹೇಗಿದೆ ಅಂದರೆ ಇದೆಲ್ಲ ನಮಗೆ ಪ್ರಶ್ನೆಗಳು ಬರುತ್ತಲ್ವಾ. ಈಗ ಜೀವ ಸ್ವತಂತ್ರನಾಗಿದ್ದಾನೋ ಪರತಂತ್ರನಾಗಿದ್ದಾನೋ, ಒಂದು ವೇಳೆ ಅವನು ಪರತಂತ್ರನೇ ಆಗಿದ್ರೆ ಹೇಗೆ ಮತ್ತು ಯಾರಿಗೆ ಪರತಂತ್ರನಾಗಿದ್ದಾನೆ, ಕರ್ಮಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಕರ್ಮಗಳನ್ನು ಸ್ವರೂಪದಿಂದ ಬಿಟ್ಬಿಡೋದು ಸರಿನಾ ಅಥವಾ ಕರ್ಮಯೋಗಕ್ಕನುಸಾರವಾಗಿ ಅದನ್ನು ಮಾಡೋದು ಸರಿನಾ ಅಥವಾ ಸಾಂಖ್ಯಯೋಗಕ್ಕನುಸಾರವಾಗಿ ಸಾಧನೆ ಮಾಡೋದು ಸರಿನಾ, ಹೀಗೆ ಬೇಕಾದಷ್ಟು ರೀತಿಯ ಸಂದೇಹಗಳು ತರ್ಕವನ್ನು ಮಾಡ್ತಾರಲ್ಲ, ಆ ರೀತಿಯ ಮನುಷ್ಯರ ಅಂತಃಕರಣದಲ್ಲಿ ಏಳುತ್ತೋ ಅದರ ಎಲ್ಲದರ ಹೆಸರು ಕೂಡ ಸಂಶಯ ಅಂತ. ಈಗ ನಮ್ಮಲ್ಲೂ ಬೇಕಾದಷ್ಟು ಈ ರೀತಿ ಕ್ವಶನ್ಗಳು ಬರುತ್ತೆ, ಇದು ಯಾಕೆ, ಇದು ಹೇಗೆ ಬಂದ್ಬಿಡ್ತು, ಇದು ಹಿಂಗಾದರೆ ಹೆಂಗೆ, ಹಂಗಾದರೆ ಹೆಂಗೆ ಅಂತಂದ್ಬಿಟ್ಟು ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ, ಏನೇನೋ ಡೌಟ್ಸ್ ಬರುತ್ತಲ್ಲ, ಇದನ್ನ ಸಂದೇಹಗಳು ಅಂತ ಹೇಳೋದು. ಆ ಒಂದು ಸಂಶಯಗಳನ್ನು ಇಲ್ಲಿ ಹೇಳ್ತಾ ಇರೋದು. ವಿವೇಕ ಜ್ಞಾನದ ಮೂಲಕ ಸಮಸ್ತ ಸಂಶಯಗಳನ್ನು ಅಂತ ಹೇಳಿದಾರಲ್ಲ, ಆ ಸಂಶಯಗಳು ಯಾವುದು ಅಂತಂದರೆ, ಈಗ ಪಟ್ಟಿನ ನಾನು ಹೇಳಿದ್ನಲ್ಲ ಅದೆಲ್ಲವೂ ಕೂಡ ಸಂಶಯ. ಈ ಎಲ್ಲ ಸಂದೇಹಗಳನ್ನು ವಿವೇಕ ಜ್ಞಾನದ ಮೂಲಕ ವಿವೇಚನೆ ಮಾಡಿ ಒಂದು ನಿಶ್ಚಯವನ್ನು ಮಾಡಿಕೊಳ್ಳೋದು. ಈಗ ನಮಗೆ ವಿವೇಕ ಜ್ಞಾನ ಇದ್ದರೆ ಯೋಚನೆ ಮಾಡ್ತೀವಿ ನಾವು, ಓ ಈ ರೀತಿನ, ಈ ರೀತಿ ಅಲ್ಲ, ಈ ರೀತಿ ಇರ್ಬೋದು, ಈ ರೀತಿ ಎಲ್ಲ ನಾವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಂದರೆ ಯಾವುದೇ ವಿಷಯದಲ್ಲಿ ಸಂಶಯನೇ ಆಗದೇ ಇರುವಂಥದ್ದು ಮತ್ತು ತನ್ನ ಕರ್ತವ್ಯವನ್ನು ನಿರ್ಧಾರ ಮಾಡಿಕೊಳ್ಳೋದು, ಇದು ನನ್ನ ಕರ್ತವ್ಯ ಅಂತ ನಾನು ನಿರ್ಧಾರ ಮಾಡಿಕೊಳ್ಳೋದು, ಇದೇ ವಿವೇಕ ಜ್ಞಾನದ ಮೂಲಕ ಸಮಸ್ತ ಸಂಶಯಗಳನ್ನು ನಾಶ ಮಾಡೋದು ಅಂತಂದರೆ ಅರ್ಥ ಆಯಿತಾ. ಈಗ ನಮಗೇನಿರುತ್ತೆ, ಇದನ್ನು ಮಾಡಬೇಕೋ ಇದನ್ನು ಮಾಡಬಾರ್ದೋ, ಇದು ಸರಿನಾ ಇದು ತಪ್ಪಾ ನಮಗೆ ಗೊತ್ತಿರೋದಿಲ್ಲ. ಆದರೆ ಯಾವಾಗ ವಿವೇಕ ಬರುತ್ತೋ, ವಿವೇಕ ಜ್ಞಾನ ನಮ್ಮಲ್ಲಿ ಉದಯವಾಗುತ್ತೋ, ಆಗ ಇದೇನು ಅನ್ನೋದನ್ನು ಕರೆಕ್ಟಾಗಿ ನೋಡೋದನ್ನು ಕಲಿತೀವಿ. ಅದರ ಒಂದು ಸರಿಯಾದ ರೀತಿಯಲ್ಲಿ ಅದನ್ನು ಅನಲೈಸ್ ಮಾಡೋದನ್ನು ಕಲಿತೀವಿ. ಇದು ತಪ್ಪು, ಇದು ಸರಿ, ಇದು ಈ ರೀತಿ ಮಾಡ್ತಾ ಇದೆ, ಕರೆಕ್ಟ್ ಇದು, ಆ ರೀತಿ ನಾವು ಅದನ್ನು ಸರಿಯಾಗಿ ನಿರ್ಧಾರ ಮಾಡಿಕೊಂಡು ಇದು ನನ್ನ ಕರ್ತವ್ಯನಾ ಅಲ್ವಾ ಅಂತ ತಿಳ್ಕೊಳ್ತೀವಿ. ಆಮೇಲೆ ನನ್ನ ಕರ್ತವ್ಯ ಇದೆ ಅಂತ ನಿರ್ಧಾರ ಕೂಡ ಮಾಡುವಷ್ಟು ನಮಗೆ ವಿವೇಕ ಬರುತ್ತೆ. ಆ ರೀತಿ ನಾವು ಮಾಡ್ತೀವಲ್ವ, ಅಂದರೆ ಏನು, ವಿವೇಕ ಜ್ಞಾನದ ಮೂಲಕ ನಾವು ಎಲ್ಲ ಸಂಶಯಗಳನ್ನು ಕೂಡ ನಾಶ ಮಾಡ್ಕೊಂಡ್ವಿ. ಆ ರೀತಿ ಮಾಡ್ಕೊಳ್ಳೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಗೊತ್ತಾಯ್ತಲ್ವಾ, ವಿವೇಕ ಜ್ಞಾನದ ಮೂಲಕ ಎಲ್ಲ ಸಂಶಯಗಳನ್ನು ನಾಶ ಮಾಡ್ಕೊಳ್ಳೋದು ಅಂತಂದ್ರೆ ಏನು. ಈಗ ನಾವೇನೇ ಈ ಭಗವದ್ಗೀತೆಯನ್ನು ಓದ್ತಾ ನಮ್ಮಲ್ಲಿ ಸ್ವಲ್ಪ ಆದರೂ ವಿವೇಕ ಅನ್ನೋದು ಬಂದಿರುತ್ತೆ. ಏನು ಸರಿ ಏನು ತಪ್ಪು, ನಾನು ಏನು ಮಾಡ್ಬೇಕು ಏನು ಮಾಡಬಾರ್ದು, ಇದೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ನಿರ್ಧಾರ ತಗೊಳ್ಳುವಷ್ಟು ನಮಗೆ ಜ್ಞಾನ ಬಂದಿದೆ ಅಲ್ವಾ. ಇದೇ ರೀತಿ
ತಿಳುವಳಿಕೆ ಹೆಚ್ಚಾಗ್ತಾ ಏನಾಗುತ್ತೆ, ಯಾವುದು ಹೇಗಿದೆಯೋ ಹಾಗೆ ನೋಡೋದಕ್ಕೆ ಶುರು ಮಾಡ್ತೀವಿ ನಾವು. ಆವಾಗ ನಾವು ಸರಿಯಾದ ನಿರ್ಧಾರವನ್ನು ತಗೊಳ್ತೀವಿ. ನಮ್ಮಲ್ಲಿ ಆ ಒಂದು ಧೈರ್ಯ ಬರುತ್ತೆ. ನನ್ನ ಕರ್ತವ್ಯ ಏನು, ನಾನೇನು ಮಾಡ್ತಾ ಇದ್ದೀನಿ ಅಥವಾ ನಾನೇನು ಮಾಡಬೇಕು, ಇದರ ಬಗ್ಗೆ ಎಲ್ಲ ನಾವು ನಿರ್ಧಾರ ತಗೊಳ್ಳುವಷ್ಟು ನಮಗೆ ಜ್ಞಾನ ಇರುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಈ ರೀತಿಯ ವಿವೇಕ ಜ್ಞಾನದ ಮೂಲಕ ಎಲ್ಲ ಸಂಶಯಗಳನ್ನು ನಾಶ ಮಾಡೋದು ಅಂತಂದರೆ ಇದೇ ಅರ್ಥ. ಈಗ ಒಂದು ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ? ಈಗ ನೋಡಿ, ಜ್ಞಾನನೇ ಇರೋದಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಏನೂ ಕೇಳೋದಕ್ಕೂ ಇಷ್ಟಪಡೋದಿಲ್ಲ, ಅವ್ರು ಏನು ಬಗ್ಗೆ ಯೋಚನೆ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರು ಸಾಮಾನ್ಯವಾಗಿ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡಬೇಕು, ಯಾವುದು ನಾನು ಮಾಡ್ತಾ ಇರೋದು ಕರೆಕ್ಟಾ ಸರಿನಾ ತಪ್ಪಾ ಏನೂ ಗೊತ್ತಾಗೋದಿಲ್ಲ. ಈಗ ನಾವು ಆ ಒಂದು ಸ್ಥಿತಿಯಲ್ಲಿ ಇದ್ದವರೇನೆ, ಆದರೆ ಯಾರೋ ಗುರುಗಳ ಕೃಪೆನೋ ಮಹಾತ್ಮರ ಕೃಪೆನೋ ನಮ್ಮ ಮೇಲೆ ಬಿದ್ದಿದೆ, ಅಥವಾ ಭಗವಂತನ ಕೃಪೆ ನಮ್ಮ ಮೇಲೆ ಬಿದ್ದಿದೆಯೋ, ನಮ್ಗೇನೋ ಒಂದು ಆಗಿ ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಸಿಕ್ಕಿ ನಮಗೇನೋ ಹೇಳ್ತಾರೆ, ಆವಾಗ ನಮಗೆ ಏನೋ ಒಂದು ಜ್ಞಾನ ತಿಳ್ಕೊಬೇಕು ಅನ್ನೋವಂಥ ಆಸಕ್ತಿ ಬಂದಿರುತ್ತೆ. ಆಗ ನಾವು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿರ್ತೀವಿ. ಆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಇರುವಂಥ ನನ್ನ ಸ್ಥಿತಿಗೂ ನಾನು ಜ್ಞಾನ ಇಲ್ಲದೆ ಅಜ್ಞಾನದಲ್ಲಿದ್ನಲ್ಲ ಆ ಸ್ಥಿತಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವಾ? ಇದನ್ನು ನಾವು ಸ್ವಲ್ಪ ಹಿಂದೆ ಹೋಗಿ ನೋಡ್ಬೇಕು. ನಾವು ಆಗ ಹೇಗಿದ್ದೆ, ಈಗ ಹೇಗಿದ್ದೀನಿ, ನನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆ, ನಿಜವಾಗ್ಲೂ ನನ್ನಲ್ಲಿ ವಿವೇಕ ಜಾಗೃತವಾಗಿದೆಯಾ ಇಲ್ವಾ, ನಾನು ಮಾಡ್ತಾ ಇರೋದು ಸರಿ ತಪ್ಪು, ಅಥವಾ ನಾನು ನಡ್ಕೊಳ್ಳೋ ರೀತಿ ಇರ್ಬೋದು, ನಾನು ಮಾತಾಡೋ ರೀತಿ ಆಗಿರಬಹುದು, ಬೇರೆಯವ್ರ ಜೊತೆ ಮಾತಾಡ್ತೀನಿ ಆಗೇನಾದರೂ ರಫಾಗಿ ಮಾತಾಡೋದು, ಅದೆಲ್ಲ ಮಾಡಿದಾಗ ನನಗೆ ನನ್ನ ವಿವೇಕ ಜಾಗೃತಗೊಳಿಸುತ್ತೆ. ಆಯಿತಾ? ನೀನು ಮಾಡ್ತಾ ಇರೋದು ಸರಿಯಲ್ಲ, ನೀನು ಸರಿಯಾಗಿ ಮಾಡ್ತಾ ಇಲ್ಲ, ನೀನು ತಿದ್ದುಕೋ ಇದನ್ನು ಅಂತ ಹೇಳ್ಕೊಡುತ್ತೆ ನಮಗೆ. ಅದನ್ನು ಕೇಳುವಷ್ಟಾದರೂ ನಾವು ಜ್ಞಾನವಂತರಾಗಿರ್ಬೇಕಲ್ವಾ? ಅದನ್ನು ಕೇಳಿಸ್ಕೊಳ್ಳೋ ಅಷ್ಟು ನಮಗಿಲ್ಲ ಅಂತಂದಾಗ, ಒಳಗಡೆಯಿಂದ ನಮಗೆ ಧ್ವನಿ ಬರೋದೇ ಕೇಳಿಸಲ್ಲ ಅಂತಂದಾಗ, ಅದು ಎಷ್ಟು ನಾವು ಇನ್ನೂ ಮೂರ್ಖರಾಗಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದರಿಂದ ನಮ್ಮಲ್ಲಿ ಒಂದು ಧೈರ್ಯ ಬರುತ್ತೆ, ಒಂದು ವಿವೇಕ ಇರುತ್ತೆ, ಶಕ್ತಿ ಇರುತ್ತೆ. ನಮಗೆ ಏನು ಮಾಡಬೇಕು ಅಂತ ಆ ಸಮಯಕ್ಕೆ ಸಂದರ್ಭಕ್ಕೆ ಹೇಗೆ ನಡ್ಕೋಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ನಮಗೆ ಹೇಳ್ಕೊಡುತ್ತದು. ಅದಕ್ಕೋಸ್ಕರನೇ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈಗ ನಮಗೆ ಈ ವಿವೇಕ ಜ್ಞಾನದ ಮೂಲಕ ಎಲ್ಲ ಸಂಶಯಗಳನ್ನು ನಾಶ ಮಾಡಿಬಿಡೋದು ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.